ಅದಾಗೋದು ಬೇಡ. ರಾಮನಗರ ಜಿಲ್ಲೆ ಅಂತಲೇ ಇದ್ದರೆ ಅದೇ ಅಷ್ಟೇ ಸಾಕು. ಇದೇ ಅಭಿವೃದ್ಧಿ ಮಾಡಲಿ ಸಾಕು. ರಾಮನಗರ ಜಿಲ್ಲೆ ಮಾಡಿಬಿಟ್ರು ಏನು ಅನುಕೂಲ ಮಾಡವ್ರೆ ಹಳ್ಳಿಗಳಲ್ಲಿ ಅದನ್ನ ಹೇಳಿ. ಯಾವ್ದು ಮಾಡಿದ್ರೆ ರಾಮನಗರ ಮಾಡಿದ್ರೆ ಏನೋ ಬೆಂಗಳೂರು ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಸಾರ್ವಜನಿಕ ಕೆಲಸಗಳಾಗಬೇಕು. ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ತಾನೇ ಅವರು ಮಾಡೋದು ಒಳ್ಳೇದಕ್ಕೆ, ಇವರು ಮಾಡೋದು ಒಳ್ಳೇದಕ್ಕೆ. ಏನು ಹೇಳ್ತೀರಿ ಸರ್? ಈಗ ರಾಮನಗರ ಹೆಸರು ಚೇಂಜ್ ಮಾಡಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಚೇಂಜ್ ಆಗಬೇಕಾ ಬೇಡವಾ ಸರ್? ಚೇಂಜ್ ಆದರೂ ಒಳ್ಳೆಯದು, ತೊಂದರೆ ಇಲ್ಲ. ಯಾಕೆ, ಏನು ಒಳ್ಳೇದಾಗುತ್ತೆ? ಈಗ ಬೆಂಗಳೂರು ದಕ್ಷಿಣ ಅಂತ ಏನು ಸೇರಿಸ್ಬೇಕು ಅಂತ ಏನು ಇದ್ದಾರೆ, ಬೆಂಗಳೂರಿಗೆ ಬರ್ತಕ್ಕಂಥ ಅನುದಾನ ಏನಿದೆ ಆ ಅನುದಾನದಲ್ಲಿ ನಮ್ಮ ಕನಕಪುರಕ್ಕೂ ಒಂದಷ್ಟು ದುಡ್ಡು ತಂದು ಇಂಪ್ರೂವ್ ಮಾಡ್ಬೋದು. ಅಲ್ಲಲ್ಲ, ಈಗ ನಿಮ್ಮ ಅಭಿಪ್ರಾಯನ ನೀವು ಹೇಳಿದ್ದೀರಿ, ನಮ್ಮ ಅಭಿಪ್ರಾಯ ನಾವು ಹೇಳ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯ ನಾವು ಕ್ವಶನ್ ಮಾಡಲಿಲ್ಲ. ಈಗ ನಮ್ಮ ಅಭಿಪ್ರಾಯ ಅದು. ಆ ಬಂದಂಥ ಅನುದಾನ ಏನಿದೆ, ಈಗ ಕನಕಪುರಕ್ಕೆ ಕೊಡಿ, ರಾಮನಗರಕ್ಕೆ ಕೊಡಿ ಅಂತ ಅಂದಾಗ ಕೊಡೋದಕ್ಕೆ ತಾರತಮ್ಯ ಬರ್ಬೋದು. ಬೆಂಗಳೂರಿಗೆ ಒಟ್ಟಾರೆ ಅಂತ ಕೇಳಿದಾಗ ಯಾರೋ ತಾರತಮ್ಯ ತೋರಲ್ಲ ಬರುತ್ತೆ. ಆ ಅನುದಾನದಲ್ಲಿ ಏನೋ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಅನ್ನೋ ಒಂದು ಇದರಲ್ಲಿ ಅವರು ಇದನ್ನು ಬೆಂಗಳೂರಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಇನ್ನೇನು ಅವ್ರ ಸ್ವಾರ್ಥಕ್ಕೆ ಅಂತ ನನ್ನ ಅನಿಸಿಕೆ ಅಲ್ಲ. ಏನು ಹೇಳ್ತೀರಾ ಸರ್? ಈಗ ಬೆಂಗಳೂರು ದಕ್ಷಿಣ ಅಂತ ಹೇಳಿ ರಾಮನಗರಕ್ಕೆ ನಾಮಕರಣ ಮಾಡುವಂಥ ಎಲ್ಲ ಚರ್ಚೆ ನಡೀತಾ ಇದೆ. ಆಗಬೇಕಾ ಬೇಡವಾ? ನಮಗೆ ಅದಾಗೋದು ಬೇಡ. ರಾಮನಗರ ಜಿಲ್ಲೆ ಅಂತಲೇ ಇದ್ದರೆ ಅದೇ ಅಷ್ಟೇ ಸಾಕು. ಇದೇ ಅಭಿವೃದ್ಧಿ ಮಾಡಲಿ ಸಾಕು. ಬೆಂಗಳೂರು ದಕ್ಷಿಣ ಅಂತ ಆದರೆ ಒಳ್ಳೆ ಕಂಪನಿಗಳು ಬರ್ತಾವಂತೆ, ಈ ಜಮೀನಿಗೆ ಒಳ್ಳೆ ರೇಟ್ ಸಿಗುತ್ತಂತೆಲ್ಲ ಮಾತನಾಡ್ತಾರಪ್ಪ. ಒಳ್ಳೇದಲ್ವಾ? ಒಳ್ಳೆಯದೇ, ಆದರೆ ನಮಗಿನ್ನೂ ಇಲ್ಲಿ ರಾಮನಗರ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗಬೇಕು. ಅದಾದಮೇಲೆ ಬೇಕಾದ್ರೆ ಅವ್ರು ಯಾವ್ದಾರ ಬೆಂಗಳೂರು ದಕ್ಷಿಣ ಮಾಡ್ಕೊಳ್ಳಿ, ಏನಾರು ಮಾಡಿಕೊಂಡ್ರೆ ಒಳ್ಳೆಯದದು. ನಿಮಗೆ ಮಾತ್ರ ರಾಮನಗರ ಆಗೇ ಇರಲಿ, ಜಿಲ್ಲೆಯಾಗಿ ಇನ್ನೂ ಅಭಿವೃದ್ಧಿ ಆಗಿ ಆಮೇಲೆ ಬೆಂಗಳೂರು ದಕ್ಷಿಣ ಆಗಿ ಪರಿವರ್ತನೆ ಆಗಲಿ, ಅದೊಂಥರ ಲೆಕ್ಕಾಚಾರ ಚೆನ್ನಾಗಿರುತ್ತೆ. ರಾಮನಗರ ಹೆಸರು ಬದಲಾಯಿಸಿ ಬೆಂಗಳೂರು ದಕ್ಷಿಣ ಮಾಡ್ತಾರಂತೆ, ಓಕೆನಾ ನಿಮಗೆ? ಯಾವ್ದು ಮಾಡಿದ್ರೆ ರಾಮನಗರ ಮಾಡಿದ್ರೆ ಏನೋ ಬೆಂಗಳೂರು ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಸಾರ್ವಜನಿಕ ಕೆಲಸಗಳಾಗಬೇಕು. ಸಾರ್ವಜನಿಕಕ್ಕೆ ಉಪಯೋಗ ಆಗುವಂಥ ಕೆಲಸ ಯಾವ ರಾಮನಗರ ಆದರೂ ಸರಿಯೇ, ಬೆಂಗಳೂರು ಆದರೂ ಸರಿಯೇ, ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು. ಈಗ ನೋಡಿ, ಇಷ್ಟು ದಿನ ಇರಲಿಲ್ಲ ಈ ಚರ್ಚೆ, ಇದನ್ನು ಮಾಡಬೇಕು ಅಂತ ಹೇಳಿ. ಈಗ ರಾಮನಗರ ಆಗಿ ತುಂಬ ವರ್ಷಗಳೇನು ಆಗಿಲ್ಲ, ಇಷ್ಟು ಬೇಗ ಯಾಕೆ ಚೇಂಜಸ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ರಾಜಕೀಯವಾಗಿ ಯಾರ್ಯಾರ ಹತ್ರ ಏನೇನು ಅವ್ರವ್ರ ಮಂದಾಳದಲ್ಲಿ ಏನೇನು ಇದೆಯೋ ಗೊತ್ತಿಲ್ಲ. ಅದು ಇವ್ರು ಮಾಡೋದು ಇವ್ರು ಸರಿ ಅನ್ಬೋದು, ಅಥವಾ ಅವ್ರು ಮಾಡೋದು ಅವ್ರಿಗೆ ಸರಿ ಅನಿಸ್ಬೋದು. ಈಗ ಅವರು ರಾಮನಗರ ಡಿಸ್ಟಿಕ್ ಮಾಡಿದೆ, ನಾನು ಮಾಡಿದೆ ಅಂತ ಅವ್ರು ತಿರುಗ್ತವ್ರೆ. ಈಗ ಇವರು ಮತ್ತೆ ರಾಮನಗರ ತೊಗೊಂಡಾಗ ನಾವು ಬೆಂಗಳೂರು ಡಿಸ್ಟಿಕ್ ಮಾಡಿದ್ದು ದಕ್ಷಿಣಕ್ಕೆ ಹಳೆ ಮೊದಲೇ ಹೇಗಿತ್ತು ಹಾಗೆ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದು ಅವ್ರವ್ರ ಮನಸ್ಸಿನ ಭಾವನೆ. ಜನಗಳು ಮೆಚ್ಚೋವಂಥ ಕೆಲಸ ಏನಿಲ್ಲ. ಅದು ಅವ್ರವ್ರು ಮೆಚ್ಚಿಸ್ಕೊಳ್ಳೋಕ್ಕೆ ಅವರ ಪಾರ್ಟಿ ಅವರು ಏನೋ ಮಾಡ್ಕೊಂಡು ಇದು ಮಾಡ್ತಾ ಇರ್ಬೋದು. ಆದರೆ ಯಾರೇ ಆಗಲಿ, ಯಾವುದೇ ಪಾರ್ಟಿ ಆಗಲಿ, ಜನಗಳಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಿದಾಗ, ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದಾಗ ಅದಕ್ಕೊಂದು ಅರ್ಥ ಇರ್ತದೆ. ಒಟ್ಟಿನಲ್ಲಿ ಏನೇ ಆಗಲಿ ಕೆಲಸ ಮಾಡ್ಕೊಳ್ಳಪ್ಪ ಅಂತ. ಹೌದು, ಯಾವ್ದಾರ ಮಾಡ್ಕೊಳ್ಳಿ. ರಾಮನಗರ ಇದ್ರೂ ಚಿಂತೆ ಇಲ್ಲ, ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಆದರೂ ಚಿಂತೆ ಇಲ್ಲ. ಅದರಿಂದ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಅದು ಮುಖ್ಯ. ಸರ್, ಈಗ ಬೆಂಗಳೂರು ದಕ್ಷಿಣ ಅಂತ ಹೇಳಿ ರಾಮನಗರಕ್ಕೆ ಹೆಸರು ಮಾಡ್ತಾರಂತೆ, ಹೆಸರು ಇಡ್ತಾರಂತೆ ದಕ್ಷಿಣ ಅಂತ ಹೇಳಿ, ಓಕೆನಾ ನಿಮಗೆ? ಬೆಂಗಳೂರು ಹೆಂಗೆ ದಕ್ಷಿಣ ಆಗುತ್ತೆ ಸರ್? ಅದು ಬೆಂಗಳೂರು ಅಲ್ವಾ? ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರು ಇಡ್ತಾರಂತೆ. ಹಾಂ ಹಾಂ, ರಾಮನಗರಕ್ಕೆ ಅದು ಅದೇನು ಅಷ್ಟು ಸರಿ ಬರಲ್ಲ ಅನ್ಸುತ್ತೆ. ರಾಮನಗರ ಆಗಿರಲಿ. ರಾಮನಗರ ಜಿಲ್ಲೆ ಅಲ್ವಾ ಅದು ಹಂಗೆ ಸರಿ ಅನಿಸುತ್ತೆ. ಈಗ ನೋಡಿ, ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟರೆ ಇಲ್ಲಿರುವಂಥ ಜಮೀನಿಗೆ ಹೆಚ್ಚಿನ ರೇಟ್ ಸಿಗುತ್ತಂತೆ, ಒಳ್ಳೆ ಕಂಪ್ನಿಗಳಾಗ್ತಾವಂತೆ. ಒಳ್ಳೇದಲ್ವಾ? ಲಾಭ ಸಿಗಲ್ವಾ ಜನರಿಗೆ ಇಲ್ಲಿಗೆ? ಹಂಗನ್ಬಿಟ್ಟು ಈಗ ನಮ್ಮ ಬೆಂಗಳೂರು ದಕ್ಷಿಣ ಮಾಡ್ಕೊಳಕ್ಕೆ ಹೆಂಗೆ ಸರ್? ಅದು ಹೊಂದಾಣಿಕೆ ಆಗಲ್ವಲ್ಲ ಸರ್? ಅದು ದಕ್ಷಿಣ ಭಾಗ ದಕ್ಷಿಣನೇ, ಬೆಂಗಳೂರು ಭಾಗ ಬೆಂಗಳೂರನ್ನೇ ಅಲ್ವಾ? ಅದು ಹೆಂಗೆ ಅದು ದಕ್ಷಿಣ ಭಾಗ ಇದು ಮಾಡ್ಕೊಳಕ್ಕಾಗುತ್ತೆ? ಅದು ಬೆಂಗಳೂರು ಅಂತ ಹೆಸರು ಈ ಕಡೆ ಭಾಗಕ್ಕೆ ಬಂದುಬಿಟ್ರೆ ಅಭಿವೃದ್ಧಿ ಜಾಸ್ತಿ ಆಗ್ಬಿಡುತ್ತಂತೆ. ಅಭಿವೃದ್ಧಿ ಜಾಸ್ತಿ ಬಗ್ಗೆ ಏನೋ ಗೊತ್ತಾಗಲ್ವಲ್ಲ ನಮಗೆ ಸರಿಯಾಗಿ. ಅಲ್ಲ, ಈಗ ರಾಮನಗರನೇ ಅಭಿವೃದ್ಧಿ ಮಾಡ್ಬೋದಲ್ಲ ಇವರು, ಸುಮ್ಮನೆ ಯಾಕೆ ಹೆಸರು ಬದಲಾಯಿಸಬೇಕು? ಹೌದೌದು, ಮಾಡಬಹುದಾಯ್ತು ಅದನ್ನೇ. ಹೌದು, ನಿಮಗೆ ಮಾತ್ರ ರಾಮನಗರ ಇರಬೇಕು, ಜಿಲ್ಲೆ ಥರ ಇದ್ದರೆ ಸರಿ ಅನಿಸುತ್ತೆ. ಸರ್, ಈಗ ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾಮಕರಣ ಮಾಡುವಂಥ ಚರ್ಚೆ ನಡೀತಾ ಇದೆ, ಏನು ಹೇಳ್ತೀರಿ ನೀವು?
ಚರ್ಚೆ ನಡೀತಾ ಇದೆ ಅಂದರೆ ಬೆಂಗಳೂರು ಗ್ರಾಮಾಂತರ ರಾಮನಗರನೂ ಸೇರಿಕೊಂಡಾಗ ಅದು ಬೆಂಗಳೂರಲ್ಲಿ ಏನು ಐತೆ ಫ್ಯಾಕ್ಟ್ರಿ ಅದು ಇದು ಈ ಕಡೆ ಬಂದಾಗ ಈ ಕಡೆ ಲೋಕಲೆಲ್ಲ ಸ್ವಲ್ಪ ಡೆವಲಪ್ ಆಗೋಕ್ಕೆ ಸುಧಾರಿಸೋಕ್ಕೆ ಅಂತ ಒಳ್ಳೆಯದಾಗತ್ತೆ. ಏನು ಅದರಲ್ಲಿ ತಪ್ಪಾಗಲ್ಲ ಅನಿಸುತ್ತೆ ನನಗೆ. ರಾಮನಗರದಲ್ಲಿ ಇದ್ಕೊಂಡೇ ಸುಧಾರಿಸ್ಬೋದಲ್ಲ. ಇವಾಗ ಅಲ್ಲಿ ಬೆಂಗಳೂರು ಕ್ರೋಡ್ ಜಾಸ್ತಿ ಆಗ್ತಾಯಿದೆ. ಕ್ರೋಡ್ ಜಾಸ್ತಿ ಆದಾಗ ಅಲ್ಲೇನಾಗ್ತದೆ, ಜನಗಳಿಗೆ ಮೈಂಟೈನ್ ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಆಗುತ್ತೆ, ಜಾಸ್ತಿ ಇದಾಗತ್ತೆ. ಹಾಗಾಗಿ ಈ ಕಡೆ ಆಮೇಲೆ ಈ ಕಡೆ ಎಲ್ಲ ಹಳ್ಳಿ ರೈತರಿಗೂ ಸ್ವಲ್ಪ ರೈಟ್ಗಳು ಸಿಕ್ಕುತ್ತೆ, ಜಾಸ್ತಿ ಡೆವಲಪ್ ಆಗುತ್ತೆ. ಇವಾಗ ಇದು ನಾವು ಇಲ್ಲಿ ಬಾರ್ಡ್ರ್ ಇದೆ ನಮ್ಮದು, ಲಾಸ್ಟ್ ಬಾರ್ಡ್ರು ಅಂದರೆ ಇವಾಗ ಹಾಸ್ಪಿಟ್ಲೆಲ್ಲ ಡೆವಲಪ್ ಆಗಿ ಹತ್ತತ್ರ ಬರ್ತಾಯಿದೆ ಇಲ್ಲ. ಇವಾಗ ಬೆಂಗಳೂರಿಗೆ ಹೋಗ್ಬೇಕು, ನಾವೇನಾದರೂ ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲ್ ತೋರಿಸ್ಬೇಕು ಮಾಡಬೇಕಂದ್ರೆ ಬೆಂಗಳೂರಿಗೆ ಹೋಗಬೇಕು. ಅದೇ ಇವಾಗ ಅದು ಬೆಂಗಳೂರಿಂದ ಒಂದು 50 ಕಿಲೋಮೀಟ್ರ್ ಈ ಕಡೆ ಬರ್ತದೆ ಅಂದರೆ ಯಾರಿಗೂ ಒಳ್ಳೆಯದು? ರೈತರಿಗೆ ಒಳ್ಳೆಯದು, ಮತ್ತು ಈ ಲೋಕಲ್ಗೆ ಒಳ್ಳೆಯದು. ಲೋಕಲ್ ಜನ ದೂರ ಹೋಗೋದು ತಪ್ತದೆ, ಹತ್ತತ್ರ ಬರ್ತಾ ಇರ್ತದೆ. ಆಮೇಲೆ ಈ ಕಡೆ ಎಲ್ಲ ಜನಕ್ಕೆ ಸ್ವಲ್ಪ ಕೆಲಸ ಸಿಕ್ದಂಗೆ ಆಗುತ್ತೆ. ಬಡವರು ಬಗರು ಸ್ವಲ್ಪ ಡೆವಲಪ್ ಆಯ್ತಾರೆ. ಸೊ ಇದು ಕೆಲವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಕುಮಾರಸ್ವಾಮಿಯವರು ರಾಮನಗರ ಅಂತ ಹೇಳಿ ನಾಮಕರಣ ಮಾಡಿದರು, ಹೊಸ ಜಿಲ್ಲೆಯನ್ನು ಮಾಡಿದರು. ಅವರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ನಾನೇ ಮಾಡಿದ್ದು ಅಂತ. ಅದನ್ನು ಮುಚ್ಚಾಕೋಲಿಕ್ಕೆ ಈಗ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಮಾಡ್ತಿದ್ದಾರೆ, ಅಂದರೆ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ. ಸರ್, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಅಂದರೆ ಈಗ ಆಗೋದ್ರಲ್ಲಿ ತಪ್ಪಂತ ಅನಿಸಲ್ವಲ್ಲ ನಮಗೆ. ಇವಾಗ ಅವರು ನಮ್ಮದು ಮುಚ್ಚಾಕೋಕ್ಕಂತಾರೆ, ಇನ್ನೊಬ್ರದ್ದು ಮುಚ್ಚಾಕೋಕ್ಕೆ ಇವೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಮುಖ್ಯ, ಒಳ್ಳೇದಾಗುತ್ತೆ ಅನ್ನೋದಲ್ವ ಮುಖ್ಯ. ಇವಾಗ ಹತ್ರ ಬಂದಷ್ಟು ದೂರ ಹೋಗೋದು ತಪ್ಪುತ್ತೆ ಅಂತ, ಹೌದಲ್ವಾ? ಇವಾಗ ಅವರು ಮಾಡಿದ್ರು. ಇವಾಗ ರಾಮನಗರನ ಜಿಲ್ಲೆ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರ ಇದ್ದಾಗ ರಾಮನಗರ ತಂದರು. ಅವ್ರು ಯಾಕೆ ತಂದರು? ಇಲ್ಲಿ ಹತ್ರ ಸಿಕ್ಕುತ್ತೆ, ಒಳ್ಳೆಯದು, ನಮ್ಮ ಈ ಕ್ಷೇತ್ರ ಡೆವಲಪ್ ಆಗಲಿ ಅಂತ. ಅವರು ಇವಾಗ ಇವ್ರ ಸರ್ಕಾರ ಇದೆ, ಈಗ ಹತ್ರ ತಂದರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ತಾನೇ ಅವರು ಮಾಡೋದು ಒಳ್ಳೇದಕ್ಕೆ, ಇವರು ಮಾಡೋದು ಒಳ್ಳೇದಕ್ಕೆ. ಹಂಗಾಗಿ ಇವಾಗ ಇವರು ಅಷ್ಟೇ, ಡಿ ಕೆ ಶಿವಕುಮಾರ್ ಏನೋ ಅವ್ರು ಮುಚ್ಚಾಕೋಗಂತಲ್ಲ, ಏನೋ ಒಂದು ನಮ್ಮ ಜನಕ್ಕೆ ಒಳ್ಳೇದಾಗಲಿ, ಮುಂದೆ ಅಭಿವೃದ್ಧಿ ಆಗಲಿ, ಈ ಕಡೆ ಎಲ್ಲ ನಮ್ಮ ರೈತರು ಅವರೇ ಡೆವಲಪ್ ಆಗಲಿ ಅಂತ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನು ರಾಜಕೀಯ ಅದರಲ್ಲಿ. ಇನ್ನೊಂದು ಆರೋಪ ಇದೆ. ಏನಪ್ಪ ಅಂತ ಅಂದರೆ BJPಯವ್ರು ಮಾಡ್ತಾ ಇರೋ ಆರೋಪ, ರಾಮನಗರ ಅನ್ನೋ ಹೆಸರಲ್ಲಿ ರಾಮ ಇದ್ದಾನೆ, ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಹಾಗಾಗಿ ಆ ಹೆಸರು ತೆಗಿತಿದ್ದಾರೆ. ಅದು ನನಗೆ ಏನು ಹಂಗನ್ಸಲ್ಲ. ಇವಾಗ ರೈತರಿಗೆ ಏನು ಬರ್ತಾಯಿದೆ ಅದು ಒಳ್ಳೇದಾಗುತ್ತಲ್ಲ. ಈ ರಾಜಕೀಯವಾಗಿ ಇವಾಗ ಯಾರು ಅಷ್ಟೇ, ಇವರು ಚೆನ್ನಾಗಿದ್ದಾಗ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಚೆನ್ನಾಗಿದ್ದಾಗ ಅದೆಲ್ಲ ಮುಖ್ಯ. ಜನಕ್ಕೇನು ಒಳ್ಳೇದಾಗ್ತಾಯಿದೆ ಅದನ್ನಲ್ವ ಬಯಸೋದು. ಅದನ್ನು ನನ್ನ ಪ್ರಕಾರ ಹತ್ತತ್ರ ಬಂದಾಗ ಆ ಜನಕ್ಕೆ ಒಂದು ಬೆಂಗಳೂರು ಅಲ್ಲಿ ಕೆಲವ್ರಿಗೆ ಹೋಗಿ, ಇವಾಗ ನೋಡಿ ಕೆಲವು ಆಫೀಸ್ಗಳು ಬೆಂಗಳೂರಲ್ಲಿದ್ದಾಗ ಬೆಂಗಳೂರಿಗೆ ಇಲ್ಲಿಂದ ಹೋಗಿ ಕೆಲಸ ಮಾಡೋಕ್ಕಾಗತ್ತಾ? ಬಡವರು ಇವಾಗ 100 ಕಿಲೋಮೀಟ್ರ್ ಇದೆ ನಮ್ಮೂರು, ಬೆಂಗಳೂರಿಗೂ ನಮ್ಮೂರಿಗೂ 100 ಕಿಲೋಮೀಟ್ರಲ್ಲಿ 50 ಕಿಲೋಮೀಟ್ರ್ ಕಟ್ಟಾದರೆ ಎಷ್ಟು ಬೇಗ ಆಗುತ್ತೆ? ಬೇಗ ಹೋಗಿ ಬರ್ಬೋದಲ್ಲ ಕೆಲಸ ಮುಗಿಸ್ಕೊಂಡು. ಬೆಂಗಳೂರಿಗೆ ಹೋಗಿ ಆಫೀಸಲ್ಲೆಲ್ಲೋ ವಿಧಾನಸೌಧ ಹತ್ರ ಹುಡ್ಕೊಂಡು ಅಲ್ಲೆಲ್ಲೋ ಇದು ಮಾಡ್ಕೊಂಡು ಹೋಗೋದಕ್ಕಿಂತ ಹತ್ತತ್ರ ಬಂದಾಗ ಯಾರೋ ಬಡವ್ರಿಗೂ ಅರ್ಥ ಆಗುತ್ತೆ. ಆಮೇಲೆ ಬಡವರೆಲ್ಲ ಅರ್ಥ ಮಾಡ್ಕೊತಾರೆ, ಇಲ್ಲಿದೆ ಆಫೀಸು, ಆಫೀಸ್ ಇಲ್ಲಿದೆ, ಈ ಆಫೀಸ್ ಇಲ್ಲಿ. ಬೆಂಗಳೂರು ಹೋಗಿ ಹುಡುಕೊಂಡು ನೋಡ್ತಾರಾ? ಇವಾಗ ಕನಕಪುರ ಹತ್ರ ಇದೆ, ಹತ್ರ ಇರೋರಿಗೆಲ್ಲ ಇಲ್ಲಿ ಬರ್ತಾರೆ ಕನಕಪುರದಲ್ಲಿ. ಅದೇನಾದರೂ ಒಂದು ಚರ್ಚೆ ಮಾಡುವಾಗ ಎಲ್ಲರಿಗೂ ಅರ್ಥ ಆಗುತ್ತೆ. ನೋಡಪ್ಪ ಅಲ್ಲಿ ಆಫೀಸ್ ಇದೆಯಂತೆ, ಆ ಸ್ಕೀಮ್ ಬಂದಿದೆಯಂತೆ, ಈ ಸ್ಕೀಮ್ ಬಂದಿದೆಯಂತೆ ಅಂತ ಜನಗಳು ಒಬ್ಬರೊಬ್ಬರು ತಿಳ್ಕೊತಾರೆ. ದೂರ ಇದ್ದರೆ ಅಲ್ಲಿ ಬೆಂಗಳೂರಲ್ಲಿ ಇದ್ದರೆ ರೈತ ಹೊಲ ಉಳ್ತಾ ಇರ್ತಾನೆ, ಅಲ್ಲಿ ಮಾಡೋನು ಮಾಡ್ತಾ ಇರ್ತಾರೆ, ಹೌದಲ್ವಾ? ನಿಮ್ಮ ಪ್ರಕಾರ ಬದಲಾವಣೆ ಒಳ್ಳೆಯದು? ಒಳ್ಳೆಯದು, ನನ್ನ ಪ್ರಕಾರ ಒಳ್ಳೆಯದು. ಈಗ ಬೆಂಗಳೂರು ಸಂತೆ ಕೊಡಳ್ಳಿ ಸ್ವಂತ ಊರು, ಬೆಂಗಳೂರು ದಕ್ಷಿಣ ಅಂತ ಮಾಡ್ತಿದ್ದಾರೆ ರಾಮನಗರನ. ಬೆಂಗಳೂರು ದರ್ಶನ ಮಾಡಿದ್ರೆ ಒಳ್ಳೆಯದು. ಯಾಕೆ ಯಾಕೆ ಅಂತ ಕೇಳ್ತೀರಾ? ಈಗ ರಾಮನಗರಕ್ಕೆ ಬರೋಕ್ಕೆ ತೊಂದರೆ. ನಾವು ಕನಕಪುರ ತಾಲೂಕು, ಬೆಂಗಳೂರಿಗೆ ದಕ್ಷಿಣ ಬೇರೆ ಕೆಲಸ ಇದ್ದಾಗೆಲ್ಲ ಹೋಗ್ತೀವಿ. ನಮಗೆ ಬೆಂಗಳೂರು ದಕ್ಷಿಣ ಮಾಡಿದ್ರೆ ಒಳ್ಳೆಯದು. ಹೌದು. ಜನರಿಗೆ ತೊಂದರೆ ಆಗಲ್ವಾ? ಜನರಿಗೆ ಏನೂ ತೊಂದರೆ ಆಗಲ್ಲ. ಮೊದಲೆಲ್ಲ ಇತ್ತಲ್ಲ ಸರ್, ಈಗ ನಮ್ಮ ತಂದೆ ಕಾಲದಿಂದ ಬೆಂಗಳೂರು ದಕ್ಷಿಣ ಇತ್ತು, ನಾವು ಅಲ್ಲೇ ವ್ಯವಹಾರ ಮಾಡ್ತಿದ್ದೆವು. ಇವಾಗ ಹೊಸದಾಗಿ ರಾಜಕೀಯಕ್ಕೋಸ್ಕರ ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆ ಮಾಡಿಬಿಟ್ರು. ಏನು ಅನುಕೂಲ ಮಾಡವ್ರೆ ಹಳ್ಳಿಗಳಲ್ಲಿ?
ಅದನ್ನ ಹೇಳಿ ಜಿಲ್ಲೆ ಅಂತ ಮಾಡಿದ್ಮೇಲೆ ಜಿಲ್ಲೆ ಸುತ್ತಮುತ್ತ ಹಳ್ಳಿಗೆಲ್ಲ ಹೊಸ ಅನುಕೂಲ ಮಾಡ್ಬೇಕು ತಾನೆ. ಏನು ಮಾಡವ್ರೆ ರೈತರಿಗೆ? ಏನೂ ಇಲ್ಲ, ಬರೀ ಹೆಸರು ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.